Hello students, welcome back to SPK English Academy. I am Sarana Basappa. In today's class, I will be discussing with you 10th standard NCERT English text, the first flights. First lesson, a letter to God. I am explaining this lesson both in English and Kannada languages. Let us discuss the lesson. ಆತ್ಮೀಯ ವಿದ್ಯಾರ್ಥಿಗಳೇ, SPK ಇಂಗ್ಲಿಷ್ ಅಕಾಡೆಮಿಗೆ ತಮ್ಮೆಲ್ಲರಿಗೆ ಸ್ವಾಗತವನ್ನು ಕೋರುತ್ತಾ NCERT ಇಂಗ್ಲಿಷ್ 10th ಸ್ಟ್ಯಾಂಡರ್ಡ್ ಲೆಸನ್ ಆಗಿರತಕ್ಕಂಥ ಎ ಲೆಟರ್ ಟು ಗಾಡ್ ಅನ್ನುವಂಥ ಲೆಸನನ್ನು ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ಡಿಸ್ಕಸ್ ಮಾಡ್ತಾ ಇದ್ದೇನೆ. ನಾನು ಈಗ ಲೈನ್ ಬೈ ಲೈನ್ ಕೂಡ ಡಿಸ್ಕಸ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ತಮಗೆ ಸರಿಯಾಗಿ ಅರ್ಥ ಆಗಬೇಕು ಅಂತಂದರೆ ಲೈನ್ ಬೈ ಲೈನ್ ಹೇಳೋದೇ ಬಹಳಷ್ಟು ಉತ್ತಮವಾಗಿರುವುದು. ನೋಡಿ, a letter to God. So this lesson is about raining and ripe corn and about the mere helplessness of the farmers. Dear students, this lesson is about the raining and the farmers' problems and mere helplessness of the Indian farmers, how Indian farmers become helplessness by the natural disasters. So in this lesson is about that incident. Dear students, this lesson is about raining, ripe corns and also utter poverty and helplessness of the Indian farmers. How the farmers become helpless by the natural disasters. See, the house, the only one in the entire valley, sat on the crest of a low hill. See, there was only one house is situated. Crest means at the top of the hill in the entire valley. ಇಡೀ ಕಣಿವೆಯಲ್ಲಿ ಒಂದೇ ಒಂದು, ಆ ಬೆಟ್ಟದ ಕಣಿವೆ ಎತ್ತರದಲ್ಲಿ ಒಂದೇ ಒಂದು ಮನೆ ಇತ್ತು ಅಂತ, ಬೇರೆ ಯಾವುದೇ ಮನೆಗಳು ಅಲ್ಲಿ ಇರಲಿಲ್ಲ. ನೋಡಿ, ಫ್ರಾಮ್ ದಿಸ್ ಹೈಟ್ ಒನ್ ಕುಡ್ ಸಿ the river and the field of ripe corn dotted with the flowers that always promised a good harvest. If anyone could stand on the top of the hill or at that house which is situated at the top of that valley, could see the rivers flowing and the field of ripe corn dotted with the flowers. So the ripe corn always promised a good harvest. ಈ ಕಣಿವೆಯ ಎತ್ತರದ ಭಾಗದಲ್ಲಿ ಇರತಕ್ಕಂಥ ಮನೆ ಹತ್ತಿರ ನಿಂತ್ಕೊಂಡ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾರಾದರೂ ಕೂಡ ಅದರ ಸುತ್ತಲೂ ಇರತಕ್ಕಂಥ ಈ ಬೆಳೆದಂಥ ಬೆಳೆಗಳನ್ನು ಮತ್ತು ಅದರ ಸುತ್ತಲೂ ಆ ಕಣಿವೆಯಲ್ಲಿ ಹರಿಯುವಂಥ ಎಲ್ಲ ನದಿಗಳನ್ನು ಕೂಡ ನೋಡಬಹುದಾಗಿತ್ತು ಅಂತ, ಅಷ್ಟು ಎತ್ತರದಲ್ಲಿ ಆ ಮನೆ ಇತ್ತು ಅಂತ. ದಟ್ ಹೌಸ್ ಇಸ್ ಸಿಚುವೇಟೆಡ್ at the top of that valley. One could see the flowing of the rivers of the valley and also the field of the ripe corn which were dotted with the flowers. That flowers or the ripe corn promised always a good harvest to the farmers. See, next paragraph. The only thing the earth needed was a downpour or at least a shower. So in that time, when the ripe corn was dotted full of flowers in that valley,
The only necessary thing to that farmer was that only raining, or downpour means raining, or a shower ಅಂತ. ಕೇವಲ ಆ ಬೆಳೆದು ನಿಂತಿರತಕ್ಕಂಥ ಪೀಕಿಗೆ, ಬೆಳೆಗಳಿಗೆ, ಹೂವಿನಿಂದ ತುಂಬಿರತಕ್ಕಂಥ ವ್ಯಾಲಿಯಲ್ಲಿರ್ತಕ್ಕಂಥ ಎಲ್ಲ ಬೆಳೆಗಳಿಗೆ, ಜಮೀನುಗಳಿಗೆ ಅವಶ್ಯಕವಾಗಿರ್ತಕ್ಕಂಥ ಒಂದೇ ಒಂದು ವಸ್ತು ಅಂತಂದರೆ ಅದು ಮಳೆ ಬೀಳುವುದು. ಅದು ಜೋರಾಗಿರ್ಬೋದು ಅಥವಾ ಕಡಿಮೆ ಪ್ರಮಾಣದ ಮಳೆ ಬಿದ್ದರೂ ಕೂಡ ಸಾಕಾಗಿತ್ತು, ಅದು ಅವಶ್ಯಕವಾಗಿತ್ತು ಅಂತ. ನೋಡಲಿ, ಥ್ರೂ ಔಟ್ ದ ಮಾರ್ನಿಂಗ್ Lencho, he is the farmer of the field. He is the farmer in this story. Lencho, who knew his fields intimately, had done nothing else but see the sky towards the northeast. Northeast ದಿಕ್ಕಿನ ಕಡೆಗೆ ಅವನು ಏನು ಮಾಡ್ತದ? ಲೆಂಚೋ ಅಂತಕ್ಕಂಥ ಒಬ್ಬ ರೈತ ಮಳೆಗಾಗಿ, ಮಳೆಯ ಬರುವಿಕೆಗಾಗಿ, ಮಳೆಯ ಆಗಮನಕ್ಕಾಗಿ ಆ ನಾರ್ತ್ ಈಸ್ಟ್ ದಿಕ್ಕಿನ ಕಡೆಗೆ ನೋಡುತ್ತಾ ಕುಳಿತುಕೊಂಡಿದ್ದ. ನೀವು ಚಿತ್ರದಲ್ಲಿ ನೋಡ್ಬೋದು, ಒಂದು ಚಿತ್ರವನ್ನು ನಾನು ಕೊಟ್ಟಿದ್ದೇನೆ ಇಲ್ಲಿ. ಅಂದರೆ ಯಾವೊಬ್ಬ ರೈತ ತನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಮುಖ್ಯವಾಗಿ ಅವಶ್ಯಕವಾಗಿರ್ತಕ್ಕಂಥ ಮಳೆ, ಆ ಮಳೆಯ ಆಗಮನಕ್ಕಾಗಿ ಇಲ್ಲಿಯೂ ಕೂಡ ಲೆಂಚೋ ಅಂತಕ್ಕಂಥ ರೈತ ನಾರ್ತ್ ಈಸ್ಟ್ ದಿಕ್ಕಿನ ಕಡೆಗೆ ಕಾಯ್ತಾ ಇದ್ದಾನೆ. ನೋಡಿ, ನೌ ವಿ ಆರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್ಸ್ ವುಮನ್. ಅವನ ಜೊತೆಗೆ ಇರ್ತಕ್ಕಂಥ ವುಮನ್ಗೆ, ಹೆಣ್ಮಗಳಿಗೆ ಹೇಳ್ತಾನೆ. ಲೆಂಚೋ ಟೋಲ್ಡ್ ದ ವುಮನ್ ಹೂ ವಾಸ್ ವಿತ್ ಹಿಮ್. ವಾಟ್ ಈ ಟೋಲ್ಡ್? ನೌ ದೇ ವರ್ ರಿಯಲಿ ಗೋಯಿಂಗ್ ಟು ಗೆಟ್ ಸಮ್ ವಾಟರ್. ಓಹೋ, ಈಗ ಸ್ವಲ್ಪ ನಮಗೆ ಮಳೆಯಾಗುವಂಥ ಒಂದು ವಾತಾವರಣ ಇದೆ, ಮಳೆ ಆಗ್ಬೋದು ಅಂತ. ನೋಡಿ, ದ ವುಮನ್ ಹೂ ವಾಸ್ ಪ್ರಿಪೇರಿಂಗ್ ಸಫರ್ ಅಂತಂದರೆ ರಾತ್ರಿಯ ಊಟ, ರಾತ್ರಿ ಭೋಜನ. ರಿಪ್ಲೈಡ್ ಎಸ್. ದ ಸ್ಮಾಲರ್ ಒನ್ಸ್ ವರ್ ಪ್ಲೇಯಿಂಗ್ ನಿಯರ್ ದ ಹೌಸ್. ಉಳಿದಿರ್ತಕ್ಕಂಥ ಎಲ್ಲ ಚಿಕ್ಕ ಮಕ್ಕಳು ಇಲ್ಲಿದ್ದಾರೆ ನೋಡಿ, ಚಿಕ್ಕ ಮಕ್ಕಳು ಇಲ್ಲಿದ್ದಾರಲ್ಲ, ಇವರು ಆಟವಾಡ್ತಾ ಇದ್ದಾರೆ. ಅಂಟಿಲ್ ದ ವುಮನ್ ಕಾಲ್ಡ್ ಟು ದೆಮ್ ಆಲ್ ಕಮ್ ಫಾರ್ ಡಿನ್ನರ್ ಅಂತ, ರಾತ್ರಿ ಊಟಕ್ಕಾಗಿ. ಎಲ್ಲಿವರೆಗೆ? ಈ ಹಿರಿಯ ಹುಡುಗರು, ಎಲ್ಡರ್ ಬ್ರದರ್ಸ್ ಆರ್ ವರ್ಕಿಂಗ್ ಇನ್ ದೇರ್ ಫೀಲ್ಡ್. ಎಟ್ ದ ಸೇಮ್ ಟೈಮ್ ದ ಸ್ಮಾಲ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ನಿಯರ್ ದ ಹೌಸ್. Both are doing this work. Up to what time? Up to the woman call them for the dinner. ಆ ಎಲ್ಲ ಹುಡುಗರನ್ನ, ಹಿರಿಯ ಮತ್ತು ಕಿರಿಯ ಮಕ್ಕಳನ್ನ, ಹುಡುಗರನ್ನ ರಾತ್ರಿಯ ಊಟಕ್ಕಾಗಿ ಕರೆಯುವವರೆಗೂ ಅವರು ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಈ ಚಿಕ್ಕ ಮಕ್ಕಳು ಮನೆಯ ಹತ್ತಿರ ಅಲ್ಲಿ ಓಡಾಡಿ ಆಟವನ್ನ ಆಡ್ತಿರ್ತಾರೆ. ಇದು ಒಂದು ಸಂದರ್ಭ, ದೃಶ್ಯ ನೋಡಿ. ಇಷ್ಟಾದ್ಮೇಲೆ ಏನಾಗ್ತದೆ? It was during the meal, just as Lencho had predicted. Big drops of rain began to fall. All small children and elder children and Lencho and that woman were sitting to have supper. During that meal, it was started raining suddenly. Because already Lencho, the farmer, expected the arrival of the rain on that day, because by some signs and symbols, if the cloud come together, there is a change of climate. That is the sign and symbol of falling of the rain. So already Lencho predicted. As the prediction of Lencho, a big drops of rain began to fall in that valley. So Lencho became very happy when it was started raining in that valley, because raining was very, very necessary for his fields. See, the next paragraph. In the northeast, see, ಈಶಾನ್ಯ ಭಾಗದಲ್ಲಿ, ನಾರ್ತ್ ಈಸ್ಟ್ ಅಂತಂದರೆ ಈಶಾನ್ಯ ದಿಕ್ಕಿನಲ್ಲಿ. In the northeast, huge mountains of clouds could be seen approaching. ಈಶಾನ್ಯ ಭಾಗದಲ್ಲಿ
ಅಲ್ಲಿ ಬಹಳಷ್ಟು, ಇಲ್ಲಿ ತೋರಿಸಿದೆ ನಾನು ನಿಮಗೆ ತೋರಿಸಿದ್ದೇನೆ, ಇಲ್ಲಿ ಈಶಾನ್ಯ ಭಾಗದಲ್ಲಿ ಮೋಡಗಳು, ಬಹಳಷ್ಟು ದಟ್ಟವಾಗಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಮೋಡಗಳು, ಗುಡ್ಡದ ಹಾಗಿರ್ತಕ್ಕಂಥ ಮೋಡಗಳು ಒಟ್ಟಿಗೆ ಬಂದು ಆ ಲೆಂಚೋನ ಜಮೀನುಗಳ ಮೇಲ್ಗಡೆ ಸಮೀಪಿಸಿದಂತೆ, ಕಮಿಂಗ್ ನಿಯರ್ ಆಯ್ತಾ. ದ ಹ್ಯೂಜ್ ಮೌಂಟೇನ್ ಕುಡ್ ಬಿ ಕಮಿಂಗ್ ನಿಯರ್ ಟು ದ ಫೀಲ್ಡ್ಸ್ ಆಫ್ ಲೆಂಚೋ ಇನ್ ನಾರ್ತ್ ಡೈರೆಕ್ಷನ್. ದಟ್ ಈಸ್ ದ ಸೈನ್ ಅಂಡ್ ಸಿಂಬಲ್ ಆಫ್ ರೈನಿಂಗ್ ಅಂತ. See, the air was fresh and sweet. There was a change in the climate. The air was fresh and sweet. And this fresh and sweet air, it is the indication of the arrival of rain in anywhere. See, the man went out for no other reason than to have the pleasure of feeling the rain on his body. So, when it was started raining, the man, means the farmer Lencho, went out of the house to have wet, to get pleasure in the raining himself, to wet his body in the raining. ತನ್ನ ಶರೀರವನ್ನು, ದೇಹವನ್ನು ಮಳೆಯಲ್ಲಿ ನಾನು ತೊಯಿಸ್ಕೊಳ್ಬೇಕು, ನೆನೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಖುಷಿ. ಇಟ್ ಈಸ್ ವೆರಿ ಕಾಮನ್ ಟು ಆಲ್ ಪೀಪಲ್ ಇಫ್ ಇಟ್ಸ್ ರೈನಿಂಗ್. ಬೀಳ್ತಕ್ಕಂಥ ಮಳೆ ಹನಿಗಳಲ್ಲ. ಮತ್ತು ಹಾಗಾದರೆ ಏನವು? ಅವೆಲ್ಲ ಅಂಥ ಒಂದು ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ಮಳೆ ಬರ್ತಾ ಇದ್ದರೆ ಆ ಒಂದು ಸಂತೋಷ, ಆನಂದದಲ್ಲಿ ಲೆಂಚೋ ಅಂತಕ್ಕಂಥ ರೈತ ಅವೆಲ್ಲ ಮಳೆ ಹನಿಗಳಲ್ಲ, ಅವೆಲ್ಲ ಹೊಸ ನಾಣ್ಯಗಳು, ಮತ್ತು ಅವು 10 ಮತ್ತು 5 ಸೆಂಟ್ ಪೀಸಸ್ಸನ್ನು ನಮಗೆ ಕೊಡ್ತಾ ಇದ್ದಾವೆ. ಆ ರೀತಿ ಕಂಪೇರ್ ಮಾಡಿ ಅವನು ಹೇಳ್ತಾನೆ ಇಲ್ಲಿ ನೋಡಿ. ಇಷ್ಟು ವೆನ್ ಇಟ್ ವಾಸ್ ರೈನಿಂಗ್ ಹೆವಿಲಿ, when there was only raining, Lencho was very happy. He was satisfied with the raining. But when the situation was changed, there was a transition in the raining. ಅಲ್ಲಿ ಸಡನ್ ಆಗಿ ಒಂದು ಬದಲಾವಣೆ ಆಗ್ತದೆ. ಏನಾಗ್ತದೆ ನೋಡಿ, ಕೇವಲ ಮಳೆ ಬರುವಾಗ ತುಂಬ ಖುಷಿಯಾಗಿದೆ ನೋಡಿ. ವಿತ್ ಎ ಸ್ಯಾಟಿಸ್ಫೈಡ್ ಎಕ್ಸ್ಪ್ರೆಷನ್ he regarded the field of ripe corn with its flowers draped in a curtain of rain ಅಂತಂದರೆ, ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗಿ ಜೋರಾಗಿ ಮಳೆ ಬೀಳುವಂಥ ಸಂದರ್ಭದಲ್ಲಿ ತನ್ನ ಜಮೀನಿನಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಎಲ್ಲ ಬೆಳೆಗಳ ಹೂಗಳನ್ನು ಹೇಗೆ ಹೇಳ್ತಾನೆ ಅಂತಂದ್ರೆ, ಈ ಮಳೆ ಅಂತಕ್ಕಂಥ ಒಂದು ಕಾರ್ಪೆಟ್ ಇದೆಯಲ್ಲ ಅಥವಾ ಕರ್ಟನ್ ಇದೆಯಲ್ಲ, ಆ ಮಳೆ ಅನ್ನುವಂಥ ಪರದೆಯಲ್ಲಿ ಎಲ್ಲ ಡ್ರಾಪ್ ಆಗಿದೆ, ಮುಚ್ಚಿ ಹೋಗಿದೆ, ಕವರ್ ಆಗಿದೆ ಅಂತ. ದ ಫೀಲ್ಡ್ ಆಫ್ ದ ರೈಪ್ ಕಾರ್ನ್ ವಿತ್ ಇಟ್ಸ್ ಫ್ಲವರ್ಸ್ totally covered in the curtain or the carpet of the rain ಅಂತ ಹೇಳ್ತಾನೆ ಅವನು ನೋಡಿ. But suddenly a strong wind began to blow. ಒಮ್ಮಿಂದೊಮ್ಮೆಲೆ ಏಕ್ದಮ್ ಏನಾಗ್ತದೆ, ಅಲ್ಲಿ ಬಹಳಷ್ಟು ಜೋರವಾಗಿರ್ತಕ್ಕಂಥ ಗಾಳಿ ಬೀಸಲಿಕ್ಕೆ ಪ್ರಾರಂಭ ಮಾಡ್ತದೆ ನೋಡಿ. along with the rain very large hailstones began to fall. ಜೋರಾದ ಗಾಳಿ ಪ್ರಾರಂಭವಾದ ನಂತರ ಆ ಗಾಳಿಯ ಜೊತೆಗೆ ದೊಡ್ಡದಾಗಿರ್ತಕ್ಕಂಥ ಆಲಿಕಲ್ಲುಗಳು, ಹೇಲ್ ಸ್ಟೋನ್ಸ್, ಇಲ್ಲಿದೆ ಹೇಲ್ ಸ್ಟೋನ್ಸ್ ಅಂದ್ರೆ ಆಲಿಕಲ್ಲುಗಳು ಕೂಡ ಬೀಳಲಿಕ್ಕೆ ಪ್ರಾರಂಭ ಮಾಡ್ತವೆ ನೋಡಿ. ದೀಸ್ ಟ್ರೂಲಿ ಡಿಡ್ ರೆಸೆಂಬಲ್ ನ್ಯೂ ಸಿಲ್ವರ್ ಕಾಯಿನ್ಸ್. ಹಿಯರ್ ದೀಸ್ ಹೇಲ್ ಸ್ಟೋನ್ಸ್ ಆರ್ ಕಂಪೇರ್ಡ್ ಟು ದೋಸ್ ಆಫ್ ಸಿಲ್ವರ್ ಕಾಯಿನ್ಸ್. ಹೊಸ ಬೆಳ್ಳಿಯ ನಾಣ್ಯಗಳಿಗೆ ಹೋಲಿಸಿದಾನೆ ಇಲ್ಲಿ ಆಥರ್. ದ ಆಥರ್ ಕಂಪೇರ್ಡ್ ದ ಹೇಲ್ ಸ್ಟೋನ್ಸ್ ಟು ದ್ಯಾಟ್ ಆಫ್ ನ್ಯೂ ಸಿಲ್ವರ್ ಕಾಯಿನ್ಸ್. ಏಕೆಂದರೆ ದ ಕಲರ್ ಆಫ್ ದ ಸಿಲ್ವರ್ ಆ್ಯಂಡ್ ದ ಕಲರ್ ಆಫ್ ದ ಹೇಲ್ ಸ್ಟೋನ್ಸ್ ಆರ್ ವೈಟ್, ಸಿಲ್ವರಿ ಕಲರ್. ಸೊ ದಟ್ಸ್ ವೈ ದೋಸ್ ಹೇಲ್ ಸ್ಟೋನ್ಸ್ ಲುಕ್ ಲೈಕ್ ನ್ಯೂ ಸಿಲ್ವರ್ ಕಾಯಿನ್ಸ್ ನೋಡಿ. ದ ಬಾಯ್ಸ್ exposing themselves to the rain ran out to collect the frozen see the boys exposing themselves to the rain ran out to collect the frozen pearls. Nodli, here the meaning of pearls is nothing but the hailstones. Illi the students the boys were exposing voluntarily, interestingly, they went out of the house and they are playing in the raining. And also
they started collecting the frozen pearls. Frozen pearls means nothing but hailstones. ಈ ಆಲೆಕಲ್ಲುಗಳನ್ನು ಸಂಗ್ರಹ ಮಾಡಲಿಕ್ಕೆ ಮಕ್ಕಳು ಹೊರಗಡೆ ಓಡಿ ಹೋಗ್ತಾರೆ, ಅಂಗಳದಲ್ಲಿ ಅವುಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ಇಟ್ ಈಸ್ ವೆರಿ ಕಾಮನ್ ಎವ್ರಿವೇರ್ ವೆನ್ ಇಟ್ ವಾಸ್ ರೇನಿಂಗ್, ವೆನ್ ದ hailstones are falling, every child goes to collect and play with that. In the same way here in the valley, the children also very interested to collect the frozen pearls, means the frozen hailstones. It is really getting bad now, explained the man. The man, nothing but Lencho, the farmer, now explain. When there was only raining, Lencho was very happy. ಕೇವಲ ಮಳೆ ಬೀಳುವಾಗ ಲೆಂಚು ತುಂಬ ಖುಷಿಯಾಗಿದ್ದ. When it started heavy blowing, heavy wind was blowing, and with that heavy raining and heavy wind, it was started falling off heavy or huge hailstones. Then the situation was totally changed into critical condition. That the happy mood of Lencho turned into that of disappointed mood, sad mood, because he tells here, ಮೊದಲೇ ಸಂತೋಷದಿಂದ ಇರತಕ್ಕಂಥ ಈ ಲೆಂಚೋ ಏನು ಮಾಡ್ತಾನೆ, ಮಳೆ ಬರುವಾಗ ತುಂಬ ಸಂತೋಷವಾಗಿದ್ದ. ಮಳೆಯ ಜೊತೆಗೆ ಜೋರಾದ ಗಾಳಿ, ಅತಿ ಹೆಚ್ಚಾಗಿ ಬೀಳ್ತಕ್ಕಂಥ ಈ ಆಲಿಕಲ್ಲುಗಳನ್ನು ನೋಡಿ ಅವನಿಗೆ ತುಂಬ ನಿರಾಶೆ ಆಗ್ತದೆ, ಕಷ್ಟ ಆಗ್ತದೆ, ಭಾಳ ಕೆಟ್ಟದಾಗಿ ಕಾಣ್ತದೆ ಅಂತ. ನೋಡು, ಆಲೆಕಲ್ಲುಗಳು ಬಿದ್ದರೆ ಯಾವುದೇ ಬೆಳೆಗಳು ಏನಪ್ಪ ಅಂದರೆ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ಬಿಡ್ತಾವಲ್ಲ, ಅದಕ್ಕೆ ಅವನಿಗೆ ತುಂಬ ನಿರಾಶೆ ಆಗ್ತದೆ. ನೋಡಿ ಏನು ಮಾಡ್ತಾನೆ, ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಹಿಯರ್ ಲೆಂಚೋ ಟೋಲ್ಡ್ ಹಿಮ್ಸೆಲ್ಫ್ ದ್ಯಾಟ್ he hoped that it passed quickly. It refers to storm. Storm means the storm includes heavy raining, heavy wind, and also falling of hailstones. It is storm. Here it refers to that storm. ಅವನು ತಿಳಿದುಕೊಂಡಿದ್ದ, ಏನು ವಿಚಾರ ಮಾಡಿದ್ದ, ಈ ಬೀಸುವಂಥ ಗಾಳಿ, ಬೀಳುವಂಥ ಮಳೆ ಮತ್ತು ಈ ಆಲಿಕಲ್ಲುಗಳು ಇದೆಯಲ್ಲ, ಇದು ಬೇಗನೆ ಹೋಗ್ತದೆ, ಬೇಗನೆ ನಿಲ್ತದೆ ಅಂತ ಮಾಡಿದ್ದವನು ವಿಚಾರ ಮಾಡಿದ. ಆದರೆ ಅದು ಹಾಗಾಗಲಿಲ್ಲ. ನೋಡಿ, ಇಟ್ ಡಿಡ್ ನಾಟ್ ಪಾಸ್ ಕ್ವಿಕ್ಲಿ, ಅದು ಅಷ್ಟು ಬೇಗ ಹೋಗಲಿಲ್ಲ. ಫಾರ್ ಆನ್ ಆರ್ ದ ಹೇಲ್ ರೈನ್ಡ್ ಆನ್ ದ ಹೌಸ್, ದ ಗಾರ್ಡನ್, ದ ಹಿಲ್ ಸೈಡ್, ದ ಕಾರ್ನ್ ಫೀಲ್ಡ್, ಆನ್ ದ ಹೋಲ್ ವ್ಯಾಲಿ. ಸುಮಾರು 1 ಗಂಟೆ ಸಮಯದವರೆಗೆ ಅವೆಲ್ಲ ಆಲೆಕಲ್ಲುಗಳು, ಜೋರಾದ ಗಾಳಿ, ಜೋರಾದ ಮಳೆ ಇಡೀ ಆ ವ್ಯಾಲಿಯಲ್ಲಿರ್ತಕ್ಕಂಥ, ಕಣಿವೆಯಲ್ಲಿರ್ತಕ್ಕಂಥ ಮನೆಗಳ ಮೇಲೆ, ಗಾರ್ಡನ್ಗಳ ಮೇಲೆ, ಹಿಲ್ ಸೈಡ್, ಆ ಬೆಟ್ಟ ಗುಡ್ಡಗಳ ಮೇಲೆ ಅಷ್ಟೇ ಅಲ್ಲ, ಅಲ್ಲಿ ಬೆಳೆದು ನಿಂತಿರ್ತಕ್ಕಂಥ ಎಲ್ಲ ಜಮೀನುಗಳ ಪೀಕ್ನ ಮೇಲೆ, ಬೆಳೆಗಳ ಮೇಲೆ ಜೋರಾಗಿ 1 ಗಂಟೆಗಳ ಕಾಲ ಸುರಿಯಿತು. ಸುರಿದಾಗ ವಾಟ್ ಈಸ್ ದ ಪೊಸಿಷನ್, ಆದರೆ ಅದರ ಸ್ಥಿತಿ ಏನಾಗಿರ್ಬೋದು, ಬೆಳೆದು ನಿಂತ ಬೆಳೆಗಳ ಸ್ಥಿತಿ ನೋಡಿ. The field was white as if covered with salt. ನೋಡಿ, ಇಡೀ ಅಲ್ಲಿರ್ತಕ್ಕಂಥ ಜಮೀನು ಹೇಗೆ ಕಾಣ್ತಿತ್ತು ಅಂತಂದರೆ ಎಲ್ಲ ಬಿಳಿ ಬಣ್ಣದಾಗಿ ಕಾಣ್ತಿತ್ತು. ಯಾಕಂದರೆ ಆಸ್ ಇಫ್ ಇಟ್ ಕವರ್ಡ್ ಆಸ್ ವಿತ್ ದ ಸಾಲ್ಟ್, ಇಡೀ ಜಮೀನಿನ ತುಂಬೆಲ್ಲ ಉಪ್ಪನ್ನು ಚೆಲ್ಲಿದ ಹಾಗೆ ಕಾಣ್ತಾ ಇತ್ತು. ಯಾಕಂತಂದರೆ ಅಲ್ಲಿ ಬಹಳಷ್ಟು ಯಥೇಚ್ಛವಾಗಿ ಆಲಿಕಲ್ಲುಗಳು ಬಿದ್ದಿರೋದ್ರಿಂದ ಇಡೀ ಜಮೀನೇನಪ್ಪ ಅಂದ್ರೆ ಜಮೀನಿನ ತುಂಬೆಲ್ಲ ಉಪ್ಪನ್ನು ಹರಡಿರುವ ಹಾಗೆ ಕಾಣ್ತಾ ಇತ್ತು ಅಂತ. ನೋಡು, ಜೋರಾದ ಮಳೆ, ಜೋರಾದ ಗಾಳಿ ಮತ್ತು ಅತೀ ಹೆಚ್ಚಾಗಿ ಬಿದ್ದಿರತಕ್ಕಂಥ ಆಲೆಕಲ್ಲುಗಳ ನಂತರ ಆ ಒಂದು ಜಮೀನುಗಳ, ಬೆಳೆಗಳ ಪರಿಸ್ಥಿತಿ ಹೇಗಾಗ್ತದೆ ಅನ್ನೋದನ್ನು ಈ ಪ್ಯಾರಾಗ್ರಾಫ್ದಲ್ಲಿ ಹೇಳಿದ್ದಾನೆ. ನೋಡಿ, ನಾಟ್ ಎ ಲೀಫ್ ರಿಮೈನ್ಡ್ ಆನ್ ದ ಟ್ರೀಸ್. ನೋಡು, ಅಲ್ಲಿರ್ತಕ್ಕಂಥ ಗಿಡಗಳ ಮೇಲೆ ಕೇವಲ ಒಂದು ಎಲೆ ಕೂಡ ಉಳಿಲಿಲ್ಲ. ನಾನು ನಿಮಗೆ ಇಲ್ಲೊಂದು ಚಿತ್ರವನ್ನು ತೋರಿಸಿದ್ದೇನೆ. ನೋಡಿ, ಒಂದು ಎಲೆ ಕೂಡ ಇಲ್ಲ. ಆಲೆಕಲ್ಲುಗಳು ಜೋರಾಗಿ ಬಿದ್ದಾಗ, ಅದರ ಜೊತೆಗೆ ಜೋರಾದ ಗಾಳಿ ಮತ್ತು ಜೋರಾದ ಮಳೆ ಬಿದ್ದಾಗ ಗಿಡಗಳಲ್ಲಿರ್ತಕ್ಕಂಥ ಎಲೆಗಳು ಹೋಗಿದ ಮೇಲೆ ಆ ಪೀಕ್ ಅಥವಾ ಅಲ್ಲಿರ್ತಕ್ಕಂಥ ಬೆಳೆಗಳ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನೋಡಿ.
ಗಿಡಗಳ ಅಲ್ಲಿರ್ತಕ್ಕ ಕಣಿವೆಯಲ್ಲಿರ್ತಕ್ಕಂಥ ಗಿಡಗಳ ಮೇಲೆ ಒಂದು ಎಲೆ ಕೂಡ ಉಳಿಲಿಲ್ಲ, ಅಷ್ಟು ಜೋರಾಗಿತ್ತು ಆ ಮಳೆ ಮತ್ತು ಸ್ಟಾರ್ಮ್. ನೋಡಿ, ದ ಕಾರ್ನ್ ವಾಸ್ ಟೋಟಲಿ ಡಿಸ್ಟ್ರಾಯ್ಡ್. ಅಲ್ಲಿರ್ತಕ್ಕಂಥ ಎಲ್ಲ ಪೀಕು ಬೆಳೆ ಸಂಪೂರ್ಣವಾಗಿ ನಾಶವಾಗಿತ್ತು. ದ ಫ್ಲವರ್ಸ್ ವರ್ ಗಾನ್ ಫ್ರಮ್ ದ ಪ್ಲಾಂಟ್ಸ್. ಆ ಇರ್ತಕ್ಕಂಥ ಬೆಳೆಗಳ ಸಸಿಗಳಲ್ಲಿರ್ತಕ್ಕಂಥ ಎಲ್ಲ ಹೂಗಳು ಸಂಪೂರ್ಣ ಉದುರಿ ಬಿದ್ದಿದ್ದು ಅಂತ. ಲೆಂಚೋ ಸೋಲ್ ವಾಸ್ ಫಿಲ್ಡ್ ವಿತ್ ಸ್ಯಾಡ್ನೆಸ್. ಲೆಂಚೋನ ಹೃದಯ ತುಂಬ ದುಃಖಮಯವಾಯಿತು ಅಂತ. ದ ಹ್ಯಾಪಿ ಹಾರ್ಟ್ ಆರ್ ದ ಹ್ಯಾಪಿ ಸೋಲ್ ಆಫ್ ಲೆಂಚೋ ಹ್ಯಾಡ್ ಟರ್ನ್ಡ್ ಇನ್ ಟು ಸ್ಯಾಡ್ ಸೋಲ್ ಅಂತ. ಬಿಕಾಸ್ ಆಫ್ ದ ಸ್ಟಾರ್ಮ್, ಹೆವಿ ವಿಂಡ್, ಹೆವಿ ರೇನ್, ಹೆವಿ ಫಾಲಿಂಗ್ ಆಫ್ ಹೇಲ್ ಸ್ಟೋನ್ಸ್ ಅಂತ. ನೋಡಿ, ಸಿ ವೆನ್ ದ ಸ್ಟಾರ್ಮ್ ಹ್ಯಾಡ್ ಪಾಸ್ಡ್, ಆ ಬಿರುಗಾಳಿ ಇದೆಲ್ಲ ಚಂಡಮಾರುತ ಪಾಸ್ ಆದಮೇಲೆ, ಮುಗಿದ ಮೇಲೆ, ಹಿ ಸ್ಟುಡ್ ಇನ್ ದ ಮಿಡಲ್ ಆಫ್ ದ ಫೀಲ್ಡ್ ಆ್ಯಂಡ್ ಸೇಡ್ ಟು ಹೀಸ್ ಸನ್ಸ್. ಇದೆಲ್ಲ ಮಳೆ, ಗಾಳಿ, ಆಲಿಕಲ್ಲುಗಳು ಎಲ್ಲ ಸಂಪೂರ್ಣವಾಗಿ ಮುಂದೆ ಹೋದ ಮೇಲೆ ಅಥವಾ ನಿಂತ ಮೇಲೆ, ಹಿ ಸ್ಟುಡ್ ಇನ್ ದ ಮಿಡಲ್ ಆಫ್ ಹಿಸ್ ಫೀಲ್ಡ್, ತನ್ನ ಜಮೀನಿನ ಮಧ್ಯದಲ್ಲಿ ನಿಂತು ಅವರ ಮಕ್ಕಳಿಗೆ ಹೇಳ್ತಾನೆ. ಹಿ ಟೋಲ್ಡ್ ಹಿಸ್ ಸನ್ಸ್, ವಾಟ್ ಹಿ ಟೋಲ್ಡ್, ಸಿ ಎ ಪ್ಲೇಗ್ ಆಫ್ ಲೋಕೋಸ್ಟ್ ವುಡ್ ಹ್ಯಾವ್ ಲೆಫ್ಟ್ ಮೋರ್ ದ್ಯಾನ್ ದಿಸ್. ಒಂದು ವೇಳೆ ಇಲ್ಲಿ ಎ ಪ್ಲೇಗ್ ಆಫ್ ಲೋಕೋಸ್ಟ್ ಅಂತಂದರೆ ಏನಾದರೂ ಈ ಕೀಟಗಳ ಮಿಡತೆಗಳ ಹಾವಳಿ, ಮಿಡತೆಗಳೇನಾದರೂ ನಮ್ಮ ಜಮೀನಿಗೆ, ನಮ್ಮ ಕಾರ್ನ್ ಫೀಲ್ಡಿಗೆ ಬಂದು ತಿಂದಿದ್ರೆ ಅಥವಾ ದಾಳಿ ಮಾಡಿದರೆ ಇಲ್ಲಿ ಉಳಿದಿರ್ತಕ್ಕಂಥ ಹೆಚ್ಚಿನ ಒಂದು ಪೀಕನ್ನು, ಬೆಳೆಯನ್ನು ಬಿಟ್ಟು ಹೋಗಿರ್ತಿತ್ತು. ಆದರೆ ಈ ಸ್ಟಾರ್ಮು ಯಾವುದೇ ಪೀಕನ್ನು ಇಲ್ಲಿ ಬಿಟ್ಟಿಲ್ಲ, ಅದು ಸಂಪೂರ್ಣವಾಗಿ ಎಲ್ಲ ಹಾಳು ಮಾಡಿದೆ ಅಂತೇಳಿ ತನ್ನ ಮಕ್ಕಳಿಗೆ ಹೇಳ್ತಾನೆ. ಮತ್ತು ಮುಂದೇನು ಹೇಳ್ತಾನೆ ನೋಡಿ, ದ ಹೇಲ್ ಹ್ಯಾಸ್ ಲೆಫ್ಟ್ ನಥಿಂಗ್. ಈ ಹೇಲ್ ಇದೆಯಲ್ಲ, ಆಲಿಕಲ್ಲು ಏನನ್ನು ಬಿಟ್ಟಿಲ್ಲ ಇಲ್ಲಿ. ದಿಸ್ ಇಯರ್ ವಿ ವಿಲ್ ಹ್ಯಾವ್ ನೋ ಕಾರ್ನ್. ಈ ವರ್ಷ ನಮಗೆ ಯಾವುದೇ ಕಾಳುಗಳು ಇಲ್ಲ. ಯಾಕೆ? ಸಂಪೂರ್ಣವಾಗಿರ್ತಕ್ಕಂಥ ಬೆಳೆದು ನಿಂತಿರ್ತಕ್ಕಂಥ ಎಲ್ಲ ಬೆಳೆ ಈ ಆಲಿಕಲ್ಲಿನ ಹೊಡೆತಕ್ಕೆ ನಲುಗಿ ಎಲ್ಲ ಹಾಳಾಗಿ ಹೋಗಿದೆಯಲ್ಲ. ಸೊ ಹಿ ಟೋಲ್ಡ್ ಹಿಸ್ ಸನ್ಸ್ ದ್ಯಾಟ್ ಫಾರ್ ದ ನೆಕ್ಸ್ಟ್ ಕಮಿಂಗ್ ಇಯರ್ ದೇ ವುಡ್ ಬಿ ಹಂಗ್ರಿ. ದೇರ್ ಇಸ್ ನೋ ಕಾರ್ನ್ ಫಾರ್ ದೆಮ್ ಅಂತ. ಈ ವರ್ಷ ಮುಂದೆ ನಮಗೆ ಯಾವುದೇ ಆಹಾರ ಇಲ್ಲ, ಕಾಳುಗಳು ತಿನ್ನಲಿಕ್ಕೆ ಇಲ್ಲ, ಉಪವಾಸ ಇರಬೇಕಾಗ್ತದೆ ಅಂತೇಳಿ ತನ್ನ ಮಕ್ಕಳನ್ನು ಕರೆದು ತುಂಬ ದುಃಖದಿಂದ ಹೇಳ್ತಾನೆ. ನೋಡಿ, ಇಫ್ ಯು ಸಿ ದಿಸ್ ಪಿಕ್ಚರ್, ಈ ಒಂದು ಚಿತ್ರವನ್ನು ನೋಡಿದರೆ ತಮಗೆ ಅರ್ಥ ಆಗ್ತದೆ. ದ್ಯಾಟ್ ನೈಟ್ ವಾಸ್ ಅ ಸಾರಫುಲ್ ಒನ್. ಆ ಒಂದು ರಾತ್ರಿ, ಆ ಮಳೆ ನಿಂತು ಹೋಗಿರ್ತಕ್ಕಂಥ ಆ ದಿನದ ರಾತ್ರಿ ಲೆಂಚೋನಿಗೆ ತುಂಬ ದುಃಖಮಯವಾಗಿರ್ತಕ್ಕಂಥ ರಾತ್ರಿ ಆಯಿತು. ಆಲ್ ಅವರ್ ವರ್ಕ್ ಫಾರ್ ನಥಿಂಗ್. ಆಲ್ ಅವರ್ ವರ್ಕ್, ಹೌ ಮಚ್ ಹಾರ್ಡ್ ವರ್ಕ್ ಲೆಂಚೋ, his wife and the other members of his family had put to grow that ripe corn is totally waste. ಅವರೆಲ್ಲ ಕುಟುಂಬದ ಸದಸ್ಯರು, ಲೆಂಚೋನ ಮಕ್ಕಳೆಲ್ಲ ಕಷ್ಟಪಟ್ಟು ಆ ಒಂದು ಬೆಳೆಯನ್ನು ಬೆಳೆದಿದ್ರಲ್ಲ, ಅದು ಏನಾಯ್ತು ಅಂದ್ರೆ ಸಂಪೂರ್ಣ ಎಲ್ಲ ನಾಶ ಆಗಿ ಹೋಗಿಬಿಡ್ತು ಅಂತ. ದೇರ್ ಇಸ್ ನೋ ಒನ್ ಹೂ ಕ್ಯಾನ್ ಹೆಲ್ಪ್ ಅಸ್. ಇಲ್ಲಿ ನಮಗೆ ಸಹಾಯ ಮಾಡುವವರು ಯಾರೂ ಇಲ್ಲ. ಲೆಂಚೋ ಟೋಲ್ಡ್ ಹಿಮ್ಸೆಲ್ಫ್ ದ್ಯಾಟ್ ಲೆಂಚೋ ಟೋಲ್ಡ್ ಹಿಸ್ ಸನ್ಸ್ ದ್ಯಾಟ್ ದೇರ್ ವಾಸ್ ನೋ ಒನ್ ಹೂ ಕುಡ್ ಹೆಲ್ಪ್ ದೆಮ್. ನಮಗೆ ಸಹಾಯ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ತಾನೆ. ನೋಡಲಿ, ವಿ ವಿಲ್ ಆಲ್ ಗೋ ಹಂಗ್ರಿ ದಿಸ್ ಇಯರ್. he again told, Lencho told his sons that they would all go hungry that year. ಆ ವರ್ಷ ಅವರೆಲ್ಲರೂ ಏನಾಗಬೇಕಾಗ್ತದೆ? ಹಸಿವಿನಿಂದ ಇರಬೇಕಾಗ್ತದೆ. ಯಾಕಂದರೆ ಎಲ್ಲ ಬೆಳೆ ಹಾಳಾಗಿ ಹೋಗಿದೆ, ಎಲ್ಲ ಕಾಳುಗಳು ನಾಶವಾಗಿದೆಯಲ್ಲ, ಅದಕ್ಕಾಗಿ ಹಸಿವಿನಿಂದ ಇರಬೇಕಾಗ್ತದೆ, ನಾವು ಉಪವಾಸ ಇರಬೇಕಾಗ್ತದೆ ಅಂಥೇಳಿ ತನ್ನ ಮಕ್ಕಳನ್ನು ಉದ್ದೇಶಿಸಿ ಲೆಂಚೋ ಇಲ್ಲಿ ಹೇಳ್ತಾ ಇದ್ದಾನೆ. ನೋಡಿ ನೆಕ್ಸ್ಟ್, ಬಟ್ ಇನ್ ದ ಹಾರ್ಟ್ಸ್ ಆಫ್ ಆಲ್ ಹೂ ಲಿವ್ಡ್ ಇನ್ ದಟ್ ಸಾಲಿಟರಿ ಹೌಸ್ ಇನ್ ದ ಮಿಡಲ್ ಆಫ್ ದ ವ್ಯಾಲಿ there was a single hope from help. Noodle, all the members of the family and Lencho, his wife and his sons became very sad. And there was only one house. Solitary means only one, single, alone. Only one house was situated on the top of the hill. There were no other people, no other houses to help Lencho and his family. But the only one hope is that they would get help from God. ಆದರೆ ಒಂದೇ ಒಂದು ಅವರಲ್ಲಿ ಒಂದು ಆಸೆ ಇತ್ತು. ಏನು ಅಂತಂದರೆ,
ದೇವರಿಂದ ನಾವು ಸಹಾಯವನ್ನು ಪಡಿಬೇಕು ಅಂತಕ್ಕಂಥ ಒಂದು ಇಚ್ಛೆ ಆ ಎಲ್ಲರ ಮನಸ್ಸಿನಲ್ಲಿ ಉಳಿದಿತ್ತು ಅಂತ ನೋಡಿ. ಡೋಂಟ್ ಬಿ ಸೋ ಅಪ್ಸೆಟ್ ಈವನ್ ದೌ ದಿಸ್ ಸೀಮ್ಸ್ ಲೈಕ್ ಎ ಟೋಟಲ್ ಲಾಸ್. ಯಾರು ಅಪ್ಸೆಟ್ ಆಗಬೇಡ್ರಿ, ಬೇಜಾರು ಮಾಡಿಕೊಳ್ಬೇಡ್ರಿ. ಇದೆಲ್ಲ ಹಾಳಾಗಿ ಹೋಗಿದೆ, ಸಂಪೂರ್ಣ ನಾಶವಾಗಿದೆ. ರಿಮೆಂಬರ್, ನೋ ಒನ್ ಡೈಸ್ ಆಫ್ ಹಂಗರ್. ನೆನಪಿಡಿತಾವು, ನೆನಪಿಸ್ಕೊಳ್ಳಿ, ಹಸಿವಿನಿಂದ ಯಾರೂ ಸಾಯೋದಿಲ್ಲ ಅಂತ ಹೇಳಿದ್ರೆ. ನೋ ಒನ್ ಡೈಸ್ ಆಫ್ ಹಂಗರ್, ಯಾರೂ ಸಾಯೋದಿಲ್ಲ. ಅದಕ್ಕೆ ಯಾರಾದರೂ ಸಹಾಯವನ್ನು ಕೇಳಬೇಕಂತ ಅದಕ್ಕೆ ಹೇಳ್ತಾನೆ ನೋಡಿಲಿ. ದಟ್ ಈಸ್ ವಾಟ್ ದೇ ಸೇ, ನೋ ಒನ್ ಡೈಸ್ ಆಫ್ ಹಂಗರ್. ಯಾರೂ ಹಸಿವಿನಿಂದ ಸಾಯೋದಿಲ್ಲ ಅಂತ ನೋಡಿ. ಏನು ಮಾಡ್ತಾನೆ, ವಾಟ್ ಡಿಡ್ ಲೆಂಚೋ ಡೂ ಆಫ್ಟರ್ ಆಲ್ ದಿಸ್ ಡಿಸಪಾಯಿಂಟ್ಮೆಂಟ್, ಸ್ಯಾಡ್ನೆಸ್ ಆ್ಯಂಡ್ ಲಾಸ್ಟ್. ಎಲ್ಲ ಲಾಸಿಂದ ಮತ್ತು ಇದೆಲ್ಲ ಕಳೆದು ಹೋದ್ಮೇಲೆ ಲೆಂಚೋ ಏನು ಮಾಡ್ತಾನೆ, ವಾಟ್ ಐಡಿಯಾ ಕೇಮ್ ಟು ಲೆಂಚೋಸ್ ಮೈಂಡ್. ಸೊ ವಿಲ್ ಡಿಸ್ಕಸ್ ಇನ್ ದಿಸ್ ಪ್ಯಾರಾಗ್ರಾಫ್. ಆಲ್ ಥ್ರೂ ದ ನೈಟ್, ಇಡೀ ಆ ರಾತ್ರಿ, ಲೆಂಚೋ ಥಾಟ್ ಓನ್ಲಿ ಆಫ್ ಹಿಸ್ ಒನ್ ಹೋಪ್. ಲೆಂಚೋ ಇಡೀ ರಾತ್ರಿ ಒಂದು ವಿಚಾರ ಮಾಡಿ ಒಂದು ಆಸೆಯನ್ನು ವಿಚಾರ ಮಾಡಿದೆ. ಏನು? ದ ಹೆಲ್ಪ್ ಆಫ್ ಗಾಡ್ ಹೂಸ್ ಐಸ್ ಆಸ್ ಹಿ ಹ್ಯಾಡ್ ಬೀನ್ ಇನ್ಸ್ಟ್ರಕ್ಟೆಡ್ ಸಿ ಎವ್ರಿಥಿಂಗ್ ಈವನ್ ವಾಟ್ ಈಸ್ ಡೀಪ್ ಇನ್ ಒನ್ಸ್ ಕಾನ್ಸೆನ್ಸ್ ಅಂತ. ಅವನ ಕಣ್ಣುಗಳ ಮೂಲಕ ಅವನಿಗೆ ಹೇಳಿತು, ಅವನ ಪ್ರಜ್ಞೆ ಅವನಿಗೆ ಹೇಳಿತು, ವಿಚಾರ ಅವನಿಗೆ ಹೇಳ್ತೇನಪ್ಪ ಅಂದರೆ ಕೇವಲ ದೇವರಿಂದ ಮಾತ್ರ ನಾವು ಸಹಾಯವನ್ನು ಪಡಿಬೇಕು ಅಂತ ಅವನ ಕಣ್ಣುಗಳು ಅವನಿಗೆ ತಿಳಿಸ್ತು ಅಂತ. ಒಳ್ಳೆ ಅವನ ಒಂದು ಪ್ರಜ್ಞೆಯಲ್ಲಿ ಬಂತು, ವಿಚಾರದಲ್ಲಿ ನೋಡಿ. ಏನು ಮಾಡ್ತಾನೆ ನೋಡು, ಲೆಂಚೋ ವಾಸ್ ಎನ್ ಆಕ್ಸ್ ಆಫ್ ಎ ಮ್ಯಾನ್. ನೋಡಿ, ಲೆಂಚೋ he was not an ordinary man. He was a hard worker. He was very strong in working his fields. So the author compare ಲೆಂಚೋಸ್ ವರ್ಕ್ ಟು ದ್ಯಾಟ್ ಆಫ್ ಆನ್ ಆಕ್ಸ್. ಹೇಗೆ ಎತ್ತುಗಳು ಗಟ್ಟಿಯಾಗಿ ಹೊಲದಲ್ಲಿ ಕೆಲಸ ಮಾಡ್ತಾವಲ್ಲ, ದುಡಿತೇವಲ್ಲ, ಅಷ್ಟು ಗಟ್ಟಿಯಾಗಿರುವಂಥವನು ಈ ಒಂದು ರೈತ ಫಾರ್ ಲೆಂಚೋ ಅಂತ ನೋಡಿ. ವರ್ಕಿಂಗ್ ಲೈಕ್ ಎನ್ ಅನಿಮಲ್ ಇನ್ ದ ಫೀಲ್ಡ್. ಅವನು ದನ ದುಡಿದಂತೆ ಅಂತಿರಲಿಲ್ಲ, ದನ ಕೆಲಸ ಮಾಡಿದಂತೆ, ಎತ್ತುಗಳು ಕೆಲಸ ಮಾಡಿದಂತೆ ತನ್ನ ಜಮೀನಲ್ಲಿ ಕೆಲಸ ಮಾಡುವನು. ಬಟ್ ಸ್ಟಿಲ್ ಹಿ ನ್ಯೂ ಹೌ ಟು ರೈಟ್. ಇಷ್ಟಾದಾಗ್ಯೂ ಕೂಡ ದಟ್ ಲೆಂಚೋ ನ್ಯೂ ಹೌ ಟು ರೈಟ್. ಅಷ್ಟಾದ ಕೂಡ ಅವನಿಗೆ ಬರೆಯುವುದು ಹೇಗೆ ಅಂತ ತಿಳಿದಿತ್ತು ಅಂತ ನೋಡಿ. ದ ಫಾಲೋವಿಂಗ್ ಸಂಡೇ at daybreak he began to write a letter which he himself would carry to town and place in the mail. ಮುಂದಿನ ಒಂದು ಸಂಡೇದಲ್ಲಿ, ರಜೆ ಇರುವಂಥ ಸಂಡೇ ದಿವಸ, ರವಿವಾರ ದಿವಸ ಅವನೇನು ಮಾಡಿದಂತಂದರೆ he began to write a letter. ಒಂದು ಲೆಟರನ್ನು ಬರೆದ. ಆ ಬರೆದಿರ್ತಕ್ಕಂಥ ಲೆಟರನ್ನು ತೊಗೊಂಡು ಖುದ್ದಾಗಿ ತಾನೇ ಟೌನ್ಗೆ, ಪಟ್ಟಣಕ್ಕೆ ಹೋಗಿ ಆ ಒಂದು ಪೋಸ್ಟ್ ಬಾಕ್ಸ್ನಲ್ಲಿ ಹಾಕ್ತಾನೆ. ಸೊ ಆನ್ ದ ಫಾಲೋವಿಂಗ್ ಡೇ Lencho started writing a letter. So voluntarily he went to the town and dropped or kept that letter in the post box or in the mail box. See, it means letter. It was nothing less than a letter to God. That is nothing. What Lencho kept in the, or what Lencho dropped in the post box or mail box is nothing. That is only a letter to God. ಅವ ಒಳಗಡೆ ಹಾಕಿರ್ತಕ್ಕಂಥ ಪತ್ರ ಮತ್ತೇನೂ ಅಲ್ಲ, ಅವನು ದೇವರಿಗೆ ಸಹಾಯವನ್ನು ಕೋರಿ ಬರೆದಿರ್ತಕ್ಕಂಥ ಒಂದು ಪತ್ರ ಅಂತ ನೋಡಿ. ಪೋಸ್ಟ್ ಬಾಕ್ಸಲ್ಲಿ ಹಾಕಿದ್ದಾನೆ ನೋಡಿ. ಗಾಡ್ ಹಿ ರೋಟ್, ಇಫ್ ಯು ಡೋಂಟ್ ಹೆಲ್ಪ್ ಮೀ ಮೈ ಫ್ಯಾಮಿಲಿ ಆ್ಯಂಡ್ ಐ ವಿಲ್ ಗೋ ಹಂಗ್ರಿ ದಿಸ್ ಇಯರ್. ಹಿ ಅಡ್ರೆಸ್ಡ್ ಇನ್ ದ ಲೆಟರ್. Lencho addressed in the letter. He wrote in the letter. What he wrote? See, if the God didn't help him, his family, and he would go hungry that year. ದೇವರೇ, ನೀವು ನಮಗೇನಾದರೂ ಸಹಾಯವನ್ನು ಮಾಡದಿದ್ದರೆ ನಾನು ಮತ್ತು ನನ್ನ ಕುಟುಂಬದ ಸದಸ್ಯರು ಈ ವರ್ಷ ನಾವು ಉಪವಾಸ ಇರಬೇಕಾಗ್ತದೆ. ಎಷ್ಟು ಚೆನ್ನಾಗಿ ಬರ್ತಾನೆ. I need 100 pesos in order to sow my field again. ನೀವು ದೇವರಿಗೆ ಏನು ಕೇಳ್ತಾ ಇದ್ದಾನು? ವಾಟ್ ಲೆಂಚೋ ಡಿಮ್ಯಾಂಡೆಡ್? ಲೆಂಚೋ ಡಿಮ್ಯಾಂಡೆಡ್ ದ ಗಾಡ್
ಟು ಸೆಂಡ್ ಹಿಮ್ ಆರ್ ಟು ಗಿವ್ ಹಿಮ್ 100 pesos. ನನಗೆ 100 pesos ಬೇಕಾಯ್ತು. ಪೆಸೋಸ್ ಅಂತಕ್ಕಂಥ ಒಂದು ನಾಣ್ಯ ಇದೆ. ಹೇಗೆ ನಮ್ಮಲ್ಲಿ 100 rupees ಅಂತ ಹೇಳ್ತೀವಲ್ಲ ಹಾಗೆ 100 pesos ನನಗೆ ಕೊಡಬೇಕು ನೀವು. ಯಾಕಂತಂದರೆ ನಾನು ಮತ್ತೆ ಹಾಳಾಗಿ ಹೋಗಿರ್ತಕ್ಕಂಥ ನನ್ನ ಹೊಲವನ್ನು, ಜಮೀನನ್ನು ಮತ್ತೆ ಬಿತ್ತಬೇಕಾಗಿದೆ, ಪುನಃ ಬಿತ್ತಬೇಕಾಗಿದೆ ಅಂತ ನೋಡಿ. ಸೋ ಅಂತಂದರೆ ಬಿತ್ತನೆಯನ್ನು ಮಾಡುವುದು ಅಂತ. ಆ್ಯಂಡ್ ಟು ಲಿವ್ ಅಂಟಿಲ್ ದ ಕ್ರಾಪ್ ಕಮ್ಸ್, ಮತ್ತು ಬಿತ್ತಿ ಅದರಲ್ಲಿಯೇ ನೀನು ಕೊಟ್ಟಿರ್ತಕ್ಕಂಥ 100 pesoದಲ್ಲಿ ಎಲ್ಲಿವರೆಗೆ ಆ ಒಂದು ಪೀಕು ಬೆಳೆ ಮತ್ತೆ ಬರೋವರೆಗೂ ಕೂಡ ನಾನು ಅದರಲ್ಲೇ ನನ್ನ ಜೀವನವನ್ನು ಮಾಡಬೇಕಾಗಿದೆ ನೋಡಿ. ಬಿಕಾಸ್ ದ ಹೇಲ್ ಸ್ಟಾರ್ಮ್, ಇದೆಲ್ಲ ಯಾತಕ್ಕಾಗಿ, ಯಾವ ಕಾರಣಕ್ಕಾಗಿ? ಆ ಒಂದು ಆಲೆಕಲ್ಲಿನ ಹೊಡೆತಕ್ಕಾಗಿ, ಅದರ ನಾಶಕ್ಕಾಗಿ ಅಂತ ಹೇಳಿ ನೋಡಿ. ಹಿ ರೋಟ್ ಟು ಗಾಡ್ ಆನ್ ದ ಎನ್ವಲಪ್, put the letter inside and still troubled went to town. ಲೆಟ್ರನ್ನು ಇಟ್ಟು ಆ ಲೆಟ್ರ್ ಮೇಲೆ ಏನು ಬರೆದಂದ್ರೆ ಟು ಗಾಡ್ ಅಂತ, ಗಾಡ್ಗೆ ಅಡ್ರೆಸ್ ಮಾಡಿ ಬರೆದಿದ್ದ. ಈ ರೋಟ್ ಲೆಟರ್ ಟು ಗಾಡ್ ಆನ್ ದಟ್ ಎನ್ವಲಪ್, ಹಿ ರೋಟ್ ಟು ಗಾಡ್ ಅಂತ ಬರೆದಿದ್ದ. ಅಷ್ಟೇಳಿ ಏನು ಪುಟ್ ದ ಲೆಟರ್ ಇನ್ಸೈಡ್ ಆ್ಯಂಡ್ ಸ್ಟಿಲ್ ಟ್ರಬಲ್ಡ್, ಒಳಗಡೆ ಹಾಕಿದ ಮೇಲೆ ಕೂಡ ಅವನಿಗೆ ತೊಂದರೆ ಆಗ್ತಾ ಇತ್ತು ಅಂತ. ವೆಂಟ್ ಟು ಟೌನ್ ನೋಡಲಿ. ಎಟ್ ದ ಪೋಸ್ಟ್ ಆಫೀಸ್ he placed a stamp on the letter and dropped it into the mailbox. ಪೋಸ್ಟ್ ಆಫೀಸ್ಗೆ ಹೋಗಿ ಆ ಲೆಟರ್ ಮೇಲ್ಗಡೆ ಒಂದು ಸ್ಟ್ಯಾಂಪನ್ನು ಹಾಕಿ ಅದನ್ನೇನು ಮಾಡಿದ, ಪೋಸ್ಟ್ ಆಫೀಸ್ ಬಾಕ್ಸಲ್ಲಿ ಅದನ್ನು ಲೆಟರನ್ನು ಹಾಕಿದ. he dropped the letter into the post box ನೋಡಿ. ಒನ್ ಆಫ್ ದ ಎಂಪ್ಲಾಯೀಸ್ ಅಂದರೆ ಆ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡುವ ಉದ್ಯೋಗಿ, ಕೆಲಸಗಾರ ನೋಡಿ. ಹೂ ವಾಸ್ ಎ ಪೋಸ್ಟ್ಮನ್ ಆ್ಯಂಡ್ ಆಲ್ಸೋ ಹೆಲ್ಪ್ಡ್ ಎಟ್ ದ ಪೋಸ್ಟ್ ಆಫೀಸ್. ಸೊ ಹಿ ವಾಸ್ ಹೆಲ್ಪರ್ ಎಟ್ ದ ಹಿ ವಾಸ್ ದ ಪೋಸ್ಟ್ಮನ್ ಎಟ್ ದ ಪೋಸ್ಟ್ ಆಫೀಸ್. ವೆಂಟ್ ಟು ಹಿಸ್ ಬಾಸ್ ಲಾಫಿಂಗ್ ಹಾರ್ಟಿಲಿ ಆ್ಯಂಡ್ ಶೋಡ್ ಹಿಮ್ ದ ಲೆಟರ್ ಟು ಗಾಡ್. When the postmaster or the postman opened the box or the mailbox, he got the letter of Lencho which was addressed to the guard. He became surprised. He got surprised. He took that letter, went to his boss or head of the post office. He showed it to him and he laughed himself. Why? See, never in his career as a postman had he known that address. In his post service, that postmaster told that he had never seen such kind of address, such kind of letter which was addressed to God. ತನ್ನ ಜೀವನದ ಈ ಪೋಸ್ಟ್ ಆಫೀಸ್ನ ಒಂದು ಸೇವೆಯಲ್ಲಿ ದೇವರಿಗೆ ಪತ್ರ ಬರೆದಿರ್ತಕ್ಕಂಥ, ದೇವರಿಗೆ ಅಡ್ರೆಸ್ ಮಾಡಿರ್ತಕ್ಕಂಥ ಲೆಟರನ್ನು, ಪತ್ರವನ್ನು ಇದೇ ಮೊದಲ ಬಾರಿಗೆ, ಹಿಂದೆಂದೂ ನಾನು ನೋಡಿಲ್ಲ ಅಂಥೇಳಿ ಪೋಸ್ಟ್ ಮಾಸ್ಟರ್ಗೆ ಹೇಳ್ತಾನೆ ನೋಡಿ. ಈ ಚಿತ್ರವನ್ನು ನೋಡ್ತಾ ಹೋಗ್ಬೇಕು ಹಾಗೆ ನಾವು ನೋಡಿ. ದ ಪೋಸ್ಟ್ ಮಾಸ್ಟರ್ ಅ ಫ್ಯಾಟ್ ಅಮಿಯಬಲ್ ಫೆಲೋ ಆಲ್ಸೋ ಬ್ರೋಕ್ ಔಟ್ ಲಾಫಿಂಗ್, ಮತ್ತೆ ನಗುತ್ತಾಗುತ್ತೆ ಪೋಸ್ಟ್ ಆಫೀಸ್ ಲೆಟರ್ನ ತೆಗೆದುಕೊಂಡು. ಬಟ್ ಆಲ್ಮೋಸ್ಟ್ ಇಮಿಡಿಯೇಟ್ಲಿ ಹಿ ಟರ್ನ್ ಸೀರಿಯಸ್ ಆ್ಯಂಡ್ ಟ್ಯಾಪಿಂಗ್ ದ ಲೆಟರ್ ಆನ್ ಹಿಸ್ ಡೆಸ್ಕ್ ಕಾಮೆಂಟೆಡ್. ಅಷ್ಟೆಲ್ಲ ನಕ್ ಮೇಲೆ ಕೊನೆಯಲ್ಲಿ ಸೀರಿಯಸ್, ಹಿ ಬಿಕೇಮ್ ವೆರಿ ಸೀರಿಯಸ್. ಆ್ಯಂಡ್ ಆಲ್ಸೋ ವಾಟ್ ಇಸ್ ಇಸ್, ಹಿ ಕಾಮೆಂಟೆಡ್ ಆನ್ ದ ಲೆಟರ್. ಆ ಲೆಟರ್ ಮೇಲೆ ಅವನು ಕಾಮೆಂಟ್ ಮಾಡ್ತಾನೆ. ಏನು ಮಾಡ್ತಾನೆ? ವಾಟ್ ಫೇತ್, ಎಂಥ ನಂಬಿಕೆ, ಎಂಥ ವಿಶ್ವಾಸ ರೀ, ದೇವರಿಗೆ ಪತ್ರವನ್ನು ಬರಿತಾ ಇದ್ದಾನೆ ಇವನು. ವಾಟ್ ಕೈಂಡ್ ಆಫ್ ಕಾನ್ಫಿಡೆನ್ಸ್, ಫೇತ್ ದಟ್ ಪರ್ಸನ್ ಹ್ಯಾಡ್ ಇನ್ ಹಿಸ್ ಮೈಂಡ್ ಬಿಕಾಸ್ ಹಿ ಹ್ಯಾಡ್ ರಿಟರ್ನ್ ಎ ಲೆಟರ್ ಟು ದ ಗಾಡ್. ಐ ವಿಶ್ ಐ ಹ್ಯಾಡ್ ದ ಫೇತ್ ಆಫ್ ದ ಮ್ಯಾನ್ ಹೂ ರೋಟ್ ದಿಸ್ ಲೆಟರ್. ನನಗನ್ಸುತ್ತೆ ಎಂಥ ಒಂದು ಅವನಲ್ಲಿ ನಂಬಿಕೆ, ವಿಶ್ವಾಸ ಇದೆ ಅಂತ. ಸ್ಟಾರ್ಟಿಂಗ್ ಅಪ್ ಎ ಕರೆಸ್ಪಾಂಡೆನ್ಸ್ ವಿತ್ ಗಾಡ್, ದೇವರೊತ್ತಿಗೆ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾನಲ್ಲ ಅಂತ ಹೇಳ್ತಾನೆ ಅವನು ನೋಡಿ. ಸೊ ಇನ್ ಆರ್ಡರ್ ನಾಟ್ ಟು ಸೇಕ್ ದ ರೈಟರ್ಸ್ ಫೇತ್ ಇನ್ ಗಾಡ್, ಅಂದರೆ ಆ ಪತ್ರವನ್ನು ಬರೆದಿರುವಂಥ ವ್ಯಕ್ತಿಯು ದೇವರಲ್ಲಿ ಇಟ್ಟಿರುವ ಒಂದು ನಂಬಿಕೆ, ವಿಶ್ವಾಸವನ್ನು ಹುಸಿ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ದ ಪೋಸ್ಟ್ ಮಾಸ್ಟರ್ ಕೇಮ್ ಅಪ್ ವಿತ್ ಎನ್ ಐಡಿಯಾ. ಅದಕ್ಕಾಗಿ ಒಂದು ಐಡಿಯಾ ಮಾಡ್ತಾನೆ. ಒಂದು ವೇಳೆ ಲೆಟ್ರನ್ನ ರೊಕ್ಕ ಹಣವನ್ನು ಕಳಿಸದೆ ಹಾಗೆ ಮಾಡಿದರೆ ಆ ಪತ್ರವನ್ನು ಬರೆದಿರ್ತಕ್ಕಂಥ ಲೆಂಚೋ ಅಥವಾ ಆ ವ್ಯಕ್ತಿಗೆ ತುಂಬ ನೋವಾಗ್ತದೆ, ದುಃಖ ಆಗ್ತದೆ, ನಿರಾಸೆ ಆಗ್ತದೆ, ದೇವರಲ್ಲಿ ನಂಬಿಕೆ ಇಲ್ಲ ಅಂತ ಅನಿಸ್ಬಿಡ್ತದೆ ಅಂತ ತಿಳ್ಕೊಂಡು ಆ ಪೋಸ್ಟ್ ಮಾಸ್ಟರ್ ಒಂದು ವಿಚಾರ, ಐಡಿಯಾ ಬರ್ತದೆ. ದೇರ್ ವಾಸ್ ಎನ್ ಐಡಿಯಾ ಇನ್ ದ ಪೋಸ್ಟ್ ಮಾಸ್ಟರ್. ಎನ್ ಐಡಿಯಾ ಕೇಮ್ ಟು ಪೋಸ್ಟ್ ಮಾಸ್ಟರ್ ಮೈಂಡ್. ವಾಟ್ ವಾಸ್ ಎನ್ ಐಡಿಯಾ?
ಆನ್ಸರ್ ದ ಲೆಟರ್, ಅದಕ್ಕೆ ಹೇಗಾದರೂ ಮಾಡಿ ನಾವು ಪತ್ರಕ್ಕೆ ಉತ್ತರವನ್ನು ಬರಿಬೇಕು ಅಂತ. ಉತ್ತರವನ್ನು ಬರಿಬೇಕು ಅಂತಂದರೆ ಹಿ ಹ್ಯಾಡ್ ಟು ಕೀಪ್ ಸಮ್ ಮನಿ ಇನ್ಸೈಡ್ ದ ಎನ್ವಲಪ್ ನೋಡಿ. ಬಟ್ ವೆನ್ ಹಿ ಓಪನ್ಡ್ it was evident that the answer he needed something more than goodwill, ink and paper. ಸಮಥಿಂಗ್ ಮೋರ್ ದೆನ್ ಗುಡ್ ವಿಲ್, ಉತ್ತಮ ವಿಚ್ಛೆಗಿಂತ ಮತ್ತು ಇಂಕು ಪೇಪರ್ಗಿಂತ ಮತ್ತೊಂದು ಅವನಲ್ಲಿ ಭಾಳ ಅವಶ್ಯಕವಾಗಿತ್ತು ಆ ಲೆಟ್ರದಲ್ಲಿ ಆನ್ಸರ್ ಮಾಡೋದಕ್ಕೆ. ಏನು? ಬಟ್ ಹಿ ಸ್ಟಕ್ ಟು ಹಿಸ್ ರೆಸೊಲ್ಯೂಷನ್. ಆದರೆ ತಾನೇನು ಆ ಪತ್ರಕ್ಕೆ ಒಂದು ಉತ್ತರವನ್ನು ಬರಿಬೇಕು ಅಂಥೇಳಿ ಒಂದು ನಿರ್ಧಾರ ಮಾಡಿದ್ನಲ್ಲ, ಅವನು ನಿರ್ಧಾರಕ್ಕೆ ಬದ್ಧನಾಗ್ತಾನೆ. ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾನೆ ನೋಡು, ಹಿ ಆಸ್ಕ್ಡ್ ಫಾರ್ ಮನಿ ಫ್ರಾಮ್ ಹಿಸ್ ಎಂಪ್ಲಾಯೀಸ್. ಅದಕ್ಕೆ ಅವನೆಲ್ಲ ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಎಲ್ಲ ಎಂಪ್ಲಾಯೀಸ್ಗಳ ಕಡೆಯಿಂದ ಆ ಪೋಸ್ಟ್ ಮಾಸ್ಟರ್ ಏನು ಮಾಡ್ತಾನೆ, ಪೋಸ್ಟ್ ಮಾಸ್ಟರ್ ಹಣವನ್ನು ಕಲೆಕ್ಟ್ ಮಾಡ್ತಾನೆ. ಸೊ ಆ್ಯಸ್ ಸೂನ್ ಆಸ್ ದ ಪೋಸ್ಟ್ ಮ್ಯಾನ್ ಡಿಸೈಡೆಡ್ ಟು ಆನ್ಸರ್ ದ ಲೆಟರ್, so when he opened the letter he became surprised that he has to send some money. So that's why he stuck to his word and he started collecting money from the employees of his post office or by his colleagues. He himself gave part of his salary. ನೋಡಿ, ಆ ಪೋಸ್ಟ್ ಮ್ಯಾನ್ನೇ ತನ್ನ ಸ್ಯಾಲ್ರಿಯಲ್ಲಿ, ತನ್ನ ಸಂಬಳದಲ್ಲಿ ಅರ್ಧವನ್ನು ಅದಕ್ಕೆ ಕೊಡ್ತಾನೆ. And several friends of his were obliged to give something for an act of charity. ಒಂದು ಸಂಪ್ರದಾಯದಂತೆ ಅವರೂ ಕೂಡ ಅವನ ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದ ಇತರ ಪೋಸ್ಟ್ ಮ್ಯಾನ್ ವರ್ಕರ್ಸ್ ಕೂಡ ಸ್ವಲ್ಪ ಸಹಾಯವನ್ನು ಆ ಪೋಸ್ಟ್ ಮ್ಯಾನ್ಗೆ ಹಣದ ರೂಪದಲ್ಲಿ ಕೊಟ್ಟರು. ನೋಡಿ ಏನಾಗ್ತದೆ, ಇಟ್ ವಾಸ್ ಇಂಪಾಸಿಬಲ್ ಫಾರ್ ಹಿಮ್ ಟು ಗ್ಯಾದರ್ ಟುಗೆದರ್ ದ 100 pesos. ಅಷ್ಟೆಲ್ಲ ತನ್ನ ಅರ್ಧ ಸ್ಯಾಲ್ರಿ ಅದಕ್ಕೆ ಹಾಕಿದರೂ ಕೂಡ ಮತ್ತು ಇತರ ತನ್ನ ಕಲೀಗ್ಸ್ಗಳಿಂದ, ಇತರ ನೌಕರರಿಂದ ಹಣವನ್ನು ಸಂಗ್ರಹ ಮಾಡಿದರೂ ಕೂಡ 100 pesos ಸಂಗ್ರಹ ಮಾಡೋದ್ರಲ್ಲಿ ಯಾರು ಪೋಸ್ಟ್ಮನ್ ವಿಫಲಾದ, ಸಾಧ್ಯ ಆಗಲಿಲ್ಲ. ಇಟ್ ವಾಸ್ ಇಂಪಾಸಿಬಲ್ ಟು ಕಲೆಕ್ಟ್ 100 pesos ಟು ದ ಪೋಸ್ಟ್ಮ್ಯಾನ್. ಇಟ್ ವಾಸ್ ಇಂಪಾಸಿಬಲ್. ಸಿ, ಸೊ ಹಿ was able to send the farmer only a little more than half. ಅರ್ಧಕ್ಕಿಂತ ಹೆಚ್ಚು ಹಣವನ್ನು, ಅಂದರೆ 50 pesoಕ್ಕಿಂತ ಹೆಚ್ಚಿಗೆ ಹಣವನ್ನು ಅವನು ಕಳಿಸ್ತಾನೆ. ನೋಡಿ, he put the money in an envelope addressed to Lencho and with it a letter containing only a single word as a signature card. So lastly, that postmaster kept that more than half money or pesos in that envelope and he addressed on the envelope only the word signature God and sent that letter to Lencho or kept that letter in the mailbox. ಕೇವಲ ಏನಪ್ಪ ಅಂದರೆ ಅದು 100 pesoವನ್ನು ಕೂಡಿಸಲಿಕ್ಕೆ ಸಾಧ್ಯವಾಗದಿದ್ದರೂ ಕೂಡ ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಎಲ್ಲ ಪೆಸೋವನ್ನು ಸೇರಿಸಿ ಆ ಎನ್ವಲಪ್ದಲ್ಲಿ ಹಾಕಿ ಕೇವಲ ಒಂದು ಸಿಗ್ನೇಚರ್, ಗಾಡ್ ಅಂತ ಸಿಗ್ನೇಚರ್ ಮಾಡಿ ಅದರಲ್ಲಿ ಪ್ಯಾಕ್ ಮಾಡ್ತಾನೆ ಅವನು. ಸಿ ನೋಡಿ, ದ ಫಾಲೋವಿಂಗ್ ಸಂಡೇ ಲೆಂಚೋ ಕೇಮ್ ಅ ಬಿಟ್ ಅರ್ಲಿಯರ್ ದ್ಯಾನ್ ಯೂಸ್ವಲ್ ಟು ಆಸ್ಕ್ ಇಫ್ ದೇರ್ ವಾಸ್ ಅ ಲೆಟರ್ ಫಾರ್ ಹಿಮ್. ಸೊ ವೆನ್ ಲೆಂಚೋ ಡ್ರಾಪ್ಡ್ ದ ಲೆಟರ್ he was totally eager, he was very eager to come to post office on the next Sunday to collect his letter, whether the God had answered his letter, whether he would get the answer from the letter. ಎಲ್ಲಿ ದೇವರು ನನಗೆ ಮರಳಿ ಪತ್ರವನ್ನು ಉತ್ತರಿಸಿದಾನ ಅಂತಕ್ಕಂಥ ಮರಳಿ ಪುನಃ ಪತ್ರವನ್ನು ಪಡೆದುಕೊಳ್ಳಲಿಕ್ಕೆ ತುಂಬ ಆತುರತೆಯಿಂದ ಇದ್ದ. ಬಂದು ಮತ್ತೆ ಪೋಸ್ಟ್ ಆಫೀಸ್ಗೆ ಬರ್ತಾನೆ. ಎದಕ್ಕೆ? ನನ್ನ ಲೆಟ್ರ್ ಬಂದಿದೆಯಾ ಅಂತ ಕೇಳಲಿಕ್ಕೆ ಬರ್ತಾನೆ. ನೋಡಿ, ಇಟ್ ವಾಸ್ ದ ಪೋಸ್ಟ್ಮನ್ ಹಿಮ್ಸೆಲ್ಫ್ ಹೂ ಹ್ಯಾಂಡೆಡ್ ದ ಲೆಟರ್ ಟು ಹಿಮ್ ವೈಲ್ ದ ಪೋಸ್ಟ್ ಮಾಸ್ಟರ್ ಎಕ್ಸ್ಪೀರಿಯನ್ಸಿಂಗ್ ದ ಕಾಂಟೆಂಟ್ಮೆಂಟ್, ಅಂದರೆ ತೃಪ್ತಿ, ಸ್ಯಾಟಿಸ್ಫ್ಯಾಕ್ಷನ್ ಅಂತ, ಆಫ್ ಎ ಮ್ಯಾನ್ ಹೂ ಹ್ಯಾಸ್ performed a good deed looked on from his office ಅಂತ. When Lencho came to the post office on the next Sunday and asked for the letter, the postman who collected money and kept in that envelope handed over the letter to Lencho the farmer. The postman experienced the satisfaction, the smile which was on the face of Lencho or the farmer when he was handing over the letter to him. The postman thought himself that he had done the good thing
ಆರ್ ಗುಡ್ ಡೀಡ್ ಫ್ರಾಮ್ ಹಿಸ್ ಆಫೀಸ್ ಸೈಡ್ ಅಂತ ಅವ್ನು ನೋಡ್ತಾನೆ. ಯಾವಾಗ ಈ ಪೋಸ್ಟ್ ಮ್ಯಾನ್ ಆ ಲೆಟ್ರನ್ನು ಲೆಂಚೋನಿಗೆ ಕೊಡ್ತಾನಲ್ಲ, ಲೆಂಚೋನ್ ಮುಖದ ಮೇಲೆ ಇರ್ತಕ್ಕಂಥ ಒಂದು ಎಂಬರಾಸ್ಮೆಂಟು, ಫೇಸಿಯಲ್ ಎಕ್ಸ್ಪ್ರೆಷನ್ ತುಂಬ ಸಂತೋಷ ತೃಪ್ತಿದಾಯಕವಾಗಿರ್ತಲ್ಲ, ಅದನ್ನು ನೋಡಿ ಇವನಿಗೂ ಕೂಡ ಖುಷಿ ಆಗ್ತದೆ ಅಂತ ನೋಡಿ. ಲೆಂಚೋ ಶೋಲ್ಡ್ ನಾಟ್ ದ ಸ್ಲೈಟೆಸ್ಟ್ ಸರ್ಪ್ರೈಸ್ ಆನ್ ಸೀಯಿಂಗ್ ದ ಮನಿ. ಆ ಒಂದು ಹಣವನ್ನು ನೋಡಲಿಕ್ಕೆ ತುಂಬ ಕಾತುರದಿಂದ ಸ್ವಲ್ಪ ಆಶ್ಚರ್ಯವನ್ನು ವ್ಯಕ್ತಪಡಿಸಲಿಲ್ಲ ಅವನು, ತುಂಬ ಆಶ್ಚರ್ಯ. he got lot of surprise when he saw money in the pocket. such was his confidence. ಭಾಳ ತುಂಬ ಕಾನ್ಫಿಡೆನ್ಸ್. but he became angry when he counted the money. Lencho was very curious to open and see the money inside the pocket, but he became very angry when he counted the money in the pocket. ಅದನ್ನು ಓಪನ್ ಮಾಡುವಾಗ ತುಂಬ ಸರ್ಪ್ರೈಸು, ಕ್ಯೂರಿಯಸ್ ಆಗಿತ್ತು, ಅವನಿಗೆ ಬಹಳಷ್ಟು ವಿಶ್ವಾಸ ಇತ್ತು. ಆದರೆ ಲೆಂಚೋ ಆ ಪಾಕೆಟನ್ನು ಓಪನ್ ಮಾಡಿ ಹಣವನ್ನು ಎಣಿಕೆ ಮಾಡಿದ ನಂತರ ಅವನಿಗೆ ತುಂಬ ಕೋಪ ಬರ್ತದೆ. ಯಾಕೆ ನೋಡಿ, God could not have made a mistake, nor could he have denied Lencho what he had requested. ಆದರೆ ಈ ಒಂದು ನಿರಾಸೆಗೆ, ಸಿಟ್ಟಿಗೆ ದೇವರು ಕಾರಣ ಅಲ್ಲ. ದೇವರು ಯಾವುದೇ ತಪ್ಪನ್ನು ಮಾಡಿಲ್ಲ ಮತ್ತು ದೇವರು ಲೆಂಚೋ ಕೇಳಿರ್ತಕ್ಕಂಥ ಒಂದು ಆಸೆ ಇಚ್ಛೆಯನ್ನು ಅವನು ತಿರಸ್ಕಾರವನ್ನು ಕೂಡ ಮಾಡಿಲ್ಲ, ಅವನ ಮನವಿಯನ್ನು ತಿರಸ್ಕಾರ ಮಾಡಿಲ್ಲ. ಏನಾಗ್ತದೆ ನೋಡಿ, ಇಮಿಡಿಯೇಟ್ಲಿ ಲೆಂಚೋ ವೆಂಟ್ ಅಪ್ ಟು ದ ವಿಂಡೋ ಟು ಆಸ್ಕ್ ಫಾರ್ ಪೇಪರ್ ಆ್ಯಂಡ್ ಇಂಕ್. ಇಮಿಡಿಯೇಟಾಗಿ ಲೆಂಚೋ ಏನು ಮಾಡ್ತಾನಂತಂದರೆ ಆ ಕೌಂಟರಿಗೆ, ಪೋಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಕೌಂಟರಿಗೆ ಹೋಗಿ ಪೇಪರ್ ಮತ್ತು ಇಂಕನ್ನು ಅಲ್ಲಿ ಕೇಳ್ತಾನೆ. ಅದಕ್ಕೆ ಆನ್ ದ ಪಬ್ಲಿಕ್ ರೈಟಿಂಗ್ ಟೇಬಲ್ ಹಿ ಸ್ಟಾರ್ಟೆಡ್ ಟು ರೈಟ್ ವಿತ್ ಮಚ್ wrinkling of his brow caused by the effort he had to make to express his ideas. ಅದಕ್ಕೆ when he counted the money in the envelope he became very angry and he again went to the post office to the counter. Again he asked for the paper and ink, and on the public table he started to write the letter again to the guard because there is shortage of money in the pocket. See, when he finished, means when he completed writing the letter, he went to the window to buy a stamp which he licked and then affixed to the envelope with a blow of his fist. ಅಂತ ಅದು ಲೆಟರನ್ನು ಬರೆದ ನಂತರ ಲೆಂಚೋ ಏನು ಮಾಡ್ತಾನೆ, ಮತ್ತೆ ವಿಂಡೋದಲ್ಲಿ ಕಿಟಕಿ ಹತ್ರ ಹೋಗಿ ಒಂದು ಸ್ಟ್ಯಾಂಪನ್ನು ಕೊಂಡುಕೊಂಡು ತನ್ನ ಉಗುಳನ್ನು, ಆ ಸ್ಟ್ಯಾಂಪ್ಗೆ ತನ್ನ ಉಗುಳನ್ನು ಹಚ್ಚಿ, ನಾಲಿಗೆಯಿಂದ ಉಗುಳನ್ನು ಹಚ್ಚಿ ಅದನ್ನು ಅಫಿಕ್ಸ್, he fixed that stamp on the envelope ಮಾಡಿ ಮತ್ತೇನು ಮಾಡ್ತಾನೆ, ಅದನ್ನು ತನ್ನ ಫಿಸ್ಟ್, ಮುಷ್ಟಿಯಿಂದ ಜೋರಾಗಿ ಒತ್ತುತ್ತಾನೆ, ಸರಿಯಾಗಿ ಹತ್ತಿಕೊಳ್ಳಿ ಅಂತ, ಅಂಟಿಕೊಳ್ಳಿ ಅಂತ. The moment the letter fell into the mailbox, the postmaster went to open it. ಅದು ಹೇಳ್ತಾನೆ, ಯಾವಾಗ ಲೆಂಚೋ ಮತ್ತೆ ಲೆಟ್ರನ್ನು ಪೋಸ್ಟ್ ಬಾಕ್ಸಲ್ಲಿ, ಮೇಲ್ ಬಾಕ್ಸಲ್ಲಿ ಹಾಕಿದ್ನಲ್ಲ, ಮತ್ತೆ ಪೋಸ್ಟ್ ಮ್ಯಾನ್ ಹೋಗಿ ಅದನ್ನು ತೆಗೆದುಕೊಳ್ತಾನೆ, ಓಪನ್ ಮಾಡ್ತಾನೆ. ನೋಡಿ, ಇಟ್ಸ್ ಸೇಡ್, ಅಲ್ಲಿ ಹೇಳಿದೆ, ಗಾಡ್ ಆಫ್ ದ ಮನಿ ದ್ಯಾಟ್ ಐ ಆಸ್ಕ್ಡ್ ಫಾರ್ ಓನ್ಲಿ 70 pesos ರೀಚ್ಡ್ ಮೀ. ಓ ದೇವರೇ, ನಾನು ಕೇಳಿರ್ತಕ್ಕಂಥ 100 pesos ಕೇವಲ ನನಗೆ ಮುಟ್ಟಿರುವಂಥದ್ದು ಕೇವಲ 70 pesos ಮಾತ್ರ. ಹಾಗಾದ್ರೆ ಉಳಿದ 30 pesos ಎಲ್ಲಿ ಹೋಯಿತು? ಸೆಂಡ್ ಮೀ ದ ರೆಸ್ಟ್ ಅಂತಂದರೆ ಸೆಂಡ್ ಮೀ ದ ರೆಸ್ಟ್ ಮೀನ್ಸ್ ರಿಮೈನ್ಡ್ 30 pesos ಅಂತ, ಉಳಿದ 30 pesoಗಳನ್ನು ನನಗೆ ಕಳಿಸುವ ಅಂತ ಹೇಳ್ತಾನೆ. ಸಿನ್ಸ್ ಐ ನೀಡ್ ಇಟ್ ವೆರಿ ಮಚ್, ಅದಕ್ಕೆ ನಾನು ತುಂಬ ಅದರ ಅವಶ್ಯಕತೆ ಇದೆ ಅಂತ. ಬಟ್ ಡೋಂಟ್ ಸೆಂಡ್ ಇಟ್ ಟು ಮೀ ಥ್ರೂ ದ ಮೇಲ್ ಬಿಕಾಸ್ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಆರ್ ಅ ಬಂಚ್ ಆಫ್ ಕ್ರುಕ್ಸ್. ಲೆಂಚೋ. He again wrote a letter to the guard because of again demanded to send the remaining 30 pesos to him because he needed very much of that money or those pesos. But he made one condition to the guard, not to send the money through the post office or through mail because the post office employees are thieves, a bunch of crooks. ಅಂತಂದರೆ the people
the employees of the post office are not good. Here, Lencho thought that the god had sent 100 pesos to Lencho, but the 30 pesos were stolen by the post office employees. That Lencho thought himself that. He did not know the reality, what was behind that letter. So that's why he demanded the remaining 30 pesos and he told the god not to send through post office. He thought himself 30 pesos were stolen by the post office employees. Dear students, this is the lesson, A Letter to God, NCERT text, 10th standard English. So I tried my level best to explain both in English and Kannada. I think it will help you during this corona pandemic. So watch this video from beginning to end and also share, comment, like this video. And also if you haven't subscribed to my channel, you do subscribe. I am doing both grammar videos and the NCERT text lessons also. Okay, wait for the next video. I will come with another lessons video in the next day. Thank you for watching this video.